ಸೈತಾನನ ಸಿಂಹಾಸನ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಪರ್ಗಮ ಪಟ್ಟಣದಲ್ಲಿ ಜಿಯಸ್ ಎನ್ನುವ ದೇವರ ಆರಾಧನೆಯ ಬಲಿಪೀಠ ಅತ್ಯಂತ ಜಗತ್ಪ್ರಸಿದ್ಧವಾಗಿತ್ತು. ಈ ಪರ್ಗಮ ಪಟ್ಟಣ ಏಷ್ಯಾ ಮೈನರ್ನ ಧಾರ್ಮಿಕ ರಾಜಧಾನಿಯಾಗಿದ್ದು, ರೋಮನ್ ಚಕ್ರವರ್ತಿಯಾದ ಡೊಮಿಷನ್ ಎಂಬುವವನು ತನ್ನನ್ನು ಆರಾಧಿಸುವಂತೆ ಕ್ರೈಸ್ತರನ್ನು ಹಿಂಸೆಪಡಿಸಿ ಒತ್ತಾಯಪಡಿಸುವವನಾಗಿದ್ದನು. ಅನೇಕ ವಿಗ್ರಹಾರಾಧನೆಗಳಿಂದ ಕೂಡಿದ ಪಟ್ಟಣ ಈ ಪರ್ಗಮ ಪಟ್ಟಣವಾಗಿತ್ತು. ಮಾತ್ರವಲ್ಲದೆ ಇಂದ್ರಿಯ ಸ್ವಯಂಭೋಗದ ಆಚರಣೆಯಿಂದಲೂ ಸಹ ಈ ಪಟ್ಟಣ ಕೂಡಿತ್ತು. ಆದದ್ದರಿಂದಲೇ ದೇವರು ಸೈತಾನನ ಸಿಂಹಾಸನವಿರುವ ಸ್ಥಳ, ಸೈತಾನನ ನಿವಾಸ ಎಂಬುದಾಗಿ ಕರೆಯುವವನಾಗಿದ್ದಾನೆ. ಮತ್ತು ಕ್ರಿಸ್ತಶಕ 313ರಿಂದ ಕ್ರಿಸ್ತಶಕ 538ರ ಈ ಕಾಲಘಟ್ಟದಲ್ಲಿ ರೋಮ್ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮಕ್ಕೆ ಸೇರಿಕೊಂಡಾಗ ಕ್ರೈಸ್ತರಿಗೆ ಹಿಂಸೆ ಕಡಿಮೆಯಾಯಿತು, ಆದರೆ ಸಭೆ ಆತ್ಮಿಕವಾಗಿ ಬೀಳಲು ಆರಂಭಿಸಿತು. ಹೀಗೆ ಪರ್ಗಮ ಪಟ್ಟಣ ವಿಗ್ರಹಾರಾಧನೆಯಲ್ಲಿ ಆಳವಾಗಿ ಬೇರೂರಿದ್ದು ಕ್ರೈಸ್ತ ಸಭೆಗೆ ಸುಳ್ಳು ಬೋಧನೆಗಳನ್ನು ಪರಿಚಯಿಸಲಾಯಿತು. ಅನೇಕರು ಹೇಳುವಂತೆ ಬಾಬಿಲೋನನ್ನು ವಶಪಡಿಸಿಕೊಂಡ ಕೋರೇಷನು ಯಾಜಕರನ್ನು ಬಿಡುಗಡೆ ಮಾಡಿದಾಗ ಯಾಜಕರು ರೋಮ್ ಚಕ್ರವರ್ತಿಗಳಿಗೆ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರವನ್ನು ನೀಡಿದರು. ರೋಮ್ ಇದನ್ನು ಪೋಪರಿಗೆ ನೀಡಿತು. ಆದ್ದರಿಂದಲೇ ಅಂತಿಪನು ಎಂಬುದರ ಹೆಸರಿನ ಅರ್ಥ ಪಾಪನ ವಿರುದ್ಧವಾಗಿ ನಿಲ್ಲುವವರು ಅಥವಾ ಪಾದ್ರಿಗಳಿಗೆ ವಿರುದ್ಧವಾಗಿರುವವರು ಎಂಬುವಂತಹ ಅರ್ಥವಾಗಿದ್ದು, ಯೋಹಾನನ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಪೋಪ್ ಮತ್ತು ಸಭೆಗೆ ಸುಳ್ಳು ಬೋಧನೆಗಳನ್ನು ಪರಿಚಯಿಸುತ್ತಿದ್ದ ಪಾದ್ರಿಗಳನ್ನು ವಿರೋಧಿಸುತ್ತಿದ್ದ ಅಂತಿಪನು ಅನ್ನುವುದು ದೈವ ಜನರನ್ನು ಸೂಚಿಸುವಂಥದ್ದಾಗಿತ್ತು. ಹೀಗೆ ಪರ್ಗಮ ಸಭೆಯಲ್ಲಿ ಸುಳ್ಳು ಬೋಧನೆಗಳು ಹೆಚ್ಚಾಗಿದ್ದರೂ ಸಹ ಸತ್ಯಕ್ಕಾಗಿ ನಿಂತ ಜನಗಳ ರೀತಿಯಲ್ಲಿ ಈ ಕೊನೆ ಕಾಲದಲ್ಲಿ ನಾವು ಸಹ ಸತ್ಯಕ್ಕಾಗಿ ನಿಂತುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.